ಈ ವಿಡಿಯೋದಲ್ಲಿ ಜಸ್ಟ್ ಲೋಗೋನ ಡಿಸೈನ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಲೋಗೋ ಈಸ್ ಸಿಂಪಲ್. ಪ್ರತಿಯೊಬ್ಬರಿಗೂ ಲೋಗೋ ಡಿಸೈನ್ ಮಾಡೋದು ಒಂದು ಚಾಲೆಂಜ್ ಆಗಿರುತ್ತೆ. ಬಿಕಾಸ್ ಬಿಗಿನಿಂಗಲ್ಲಿ ಯಾರಿಗೂ ಗೊತ್ತಾಗಲ್ಲ ಯಾವ ಟೂಲ್ ಯೂಸ್ ಮಾಡಬೇಕು ಅಥವಾ ಪೇ ಮಾಡಿ ಲೋಗೋನ ಪರ್ಚೇಸ್ ಮಾಡಬೇಕು. ಬಿಗಿನಿಂಗಲ್ಲೇ ಯಾರು ಕೂಡ ಎಕ್ಸ್ಪೆನ್ಸ್ ಮಾಡೋದು ಒಳ್ಳೆಯದಲ್ಲ. ದಟ್ಸ್ ವೈ ಫ್ರೀಯಾಗಿ ನಿಮ್ಮ ಲೋಗೋನ ಡಿಸೈನ್ ಮಾಡ್ಕೊಳ್ಳಿ. ಆ ಲೋಗೋ ಡಿಸೈನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಕಸ್ಟಮೈಸ್ ಒನ್ಸ್ ರೆವಿನ್ಯೂ ಕಮ್ಸ್, ದೆನ್ ಓನ್ಲಿ ಕಸ್ಟಮೈಸ್ ಯುವರ್ ಲೋಗೋ ಆರ್ ಬ್ರ್ಯಾಂಡ್. ಸೊ ಅಲ್ಲಿ ತನಕ ನೀವು ನಿಮ್ಮ ಐಡಿಯಾ ಬೇಸ್ ಮೇಲೆ ನಿಮ್ಮ ಬ್ರ್ಯಾಂಡಿಗೆ ತಕ್ಕಂತೆ ಒಂದು ಲೋಗೋನ ಡಿಸೈನ್ ಮಾಡ್ಕೊಬೋದು. ಸೊ ಅದನ್ನು ಮಾಡೋದಕ್ಕೆ ಜಸ್ಟ್ ನೀವು ನಿಮ್ಮ ಬ್ರ್ಯಾಂಡ್ ನೇಮ್, ಜಸ್ಟ್ ನಿಮ್ಮ ಲೋಗೋ ಡಿಸೈನ್ ಮಾಡೋದಕ್ಕೆ ಜಸ್ಟ್ ಬ್ರ್ಯಾಂಡ್ ನೇಮ್ ಆ್ಯಂಡ್ ಅಬೌಟ್ ಯುವರ್ ಬಿಸ್ನೆಸ್, ಇದಿಷ್ಟು ರೆಡಿ ಇದ್ದರೆ ನಿಮ್ಮ ಲೋಗೋ ರೆಡಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಜಸ್ಟ್ ಚಾಟ್ ಜಿ ಪಿ ಟಿಗೆ ಹೋದರೆ ಅಲ್ಲಿ ನಮಗೆ ಯಾವ ರೀತಿ ನಮ್ಮ ಐಡಿಯಾಲಜಿ ಬೇಸ್ ಮೇಲೆ, ನಮ್ಮ ಅಬೌಟ್ ಕಂಪನಿ, ನಮ್ಮ ಬ್ರ್ಯಾಂಡ್ ಮೇಲೆ ಯಾವ ರೀತಿ ಡಿಸ್ಕ್ರಿಪ್ಷನ್ ತೊಗೊಬೋದು ಅಂತ ಜಸ್ಟ್ ನಾವು ಲೈವಾಗಿ ತೋರಿಸ್ತೀನಿ. ಮೈ ಕಂಪನಿ, ಮೈ ಬ್ರ್ಯಾಂಡ್ ನೇಮ್ ಈಸ್ ಮೈ ಬ್ರ್ಯಾಂಡ್ ನೇಮ್ ಈಸ್ ಇಂಟರ್ನೆಟ್ ಬಿಸ್ನೆಸ್ lifestyle. So just put in the comma, just wait. My brand name is Internet Business Lifestyle. What is my intention? The purpose of brand is digital coaching, community building, and system building and network building. So tell me about my company, my brand, according to you. Just enter. ChatGPT will give the answer. Okay. So the core identity of IBL mission: help 1 lakh graduates, teachers, and professionals achieve financial independence through digital coaching and structured business system. Vision: revolution the why individual transaction into digital entrepreneurship by providing them with the right tools, strategy, community support. Core pillars: digital coaching mastery, community building, system building, so network building. What make IBL unique? Passion driven approach, profitable business model, automation, scalability. Who is IBL for? Aspiring digital coaches, teachers, educator, professionals, graduator, entrepreneurs, freelancers. The future of IBL, the network is independent digital entrepreneurs, scalable system. Final thoughts. Wow. ಈ ರೀತಿ ನಿಮ್ಮ ಕಂಪ್ನಿ ಬ್ರ್ಯಾಂಡ್ ಈಸಿಯಾಗಿ ಕ್ರಿಯೇಟ್ ಆಗುತ್ತೆ. ಜಸ್ಟ್ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಜಸ್ಟ್ ಇದನ್ನು ಕಾಪಿ ಮಾಡಿಕೊಳ್ಳು, ವಾಯ್ಸ್ ಕಾಪಿ, ಆ್ಯಂಡ್ ದೆನ್
ನೆಕ್ಸ್ಟ್ ಗ್ರಾವಿಟಿ ರೈಟ್ ಅನ್ನೋ ಒಂದು ಟೂಲ್ ಇದೆ. ಆ ಟೂಲ್ನ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಅದನ್ನು ಬ್ಯಾಕ್ ಹೋಗ್ತದೆ. ಜಸ್ಟ್ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಜಸ್ಟ್ ಈ ವಿಂಡೋ ಓಪನ್ ಆದಾಗ ಸರ್ಚ್ ಇನ್ ಟೂಲ್ಸ್ ಅಂತ ಕಾಣುತ್ತೆ ನಿಮಗೆ. ಸರ್ಚ್ ಟೂಲ್ಸ್ ಅಂತ ಕಾಣುತ್ತೆ. ಇಲ್ಲಿ ಲೋಗೋ ಅಂತ ಟೈಪ್ ಮಾಡಿ. ಲೋಗೋ ಡಿಸೈನ್ ಐಡಿಯಾಸ್. ಸೊ ಆ ಐಡಿಯಾಸ್ ಏನು ಅಂತ ಇಲ್ಲಿ ಬ್ರ್ಯಾಂಡ್ ನೇಮ್, ನಿಮ್ಮ ಬ್ರ್ಯಾಂಡ್ ನೇಮನ್ನು ಚೂಸ್ ಮಾಡಬೇಕಾಗುತ್ತೆ. ನಾನೀಗ ನನ್ನ ಬ್ರ್ಯಾಂಡ್ ನೇಮನ್ನು ಇಲ್ಲಿ ಚೂಸ್ ಮಾಡ್ತಿದ್ದೀನಿ. ಜಸ್ಟ್ ಇಂಟರ್ನೆಟ್ ಬಿಸ್ನೆಸ್ ಲೈಫ್ ಸ್ಟೈಲ್. ಸೊ ದಿಸ್ ಇಸ್ ಮೈ ಬ್ರ್ಯಾಂಡ್ ನೇಮ್. ಅಬೌಟ್ ಮೈ ಬ್ರ್ಯಾಂಡ್, ಪೇಸ್ಟ್. ಕ್ರಿಯೇಟ್ ಐಡಿಯಾ, ಕಂಟೆಂಟ್ ಬೇಸ್ ಮೇಲೆ ನಿಮ್ಮ ಐಡಿಯಾ ಕ್ರಿಯೇಟ್ ಆಗುತ್ತೆ, ಪ್ರಾಂಪ್ಟ್ ಜನರೇಟ್ ಆಗುತ್ತೆ. ಸೊ ಸ್ಟಾಫ್, ವಾವ್, ಸೂಪರ್. ವಾವ್, ಈ ರೀತಿ ನಿಮಗೆ ಪ್ರಾಂಪ್ಟ್ ಎಲ್ಲ ಲೋಗೋಗಳ ಎಷ್ಟು 10 ಪ್ರಾಂಪ್ಟ್ ಜನರೇಟ್ ಆಗಿದೆ. ಈ 10 ಪ್ರಾಂಪ್ಟಲ್ಲಿ ಯಾವುದಾದ್ರೂ ಒಂದು ಪ್ರಾಂಪ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಲೋಗೋನ ಜನರೇಟ್ ಮಾಡಿಕೊಡುತ್ತೆ. ಸೊ ಈ ಪ್ರಾಂಪ್ಟನ್ನು ಯಾವುದಾದ್ರು ಸಪೋಸ್ 3 1 ವಿಕ್ಟರಿ ಕ್ರಿಯೇಟ್ ಎ ಫ್ಲ್ಯಾಟ್, ನೋ ಕ್ರಿಯೇಟ್ ಎ ಫ್ಲ್ಯಾಟ್ ವಿಂಟರ್ ಆಫ್ photo design standing. So randomly I take one. ಓಕೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ನೆಕ್ಸ್ಟ್ ಐಡಿಯೋಗ್ರಾಮನ ಒಂದು ಟೂಲ್ನ ನೀವು ಲಾಗಿನ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಗೂಗಲ್ ಥ್ರೋ ಮಾಡ್ಕೊಳ್ಳಿ, ಅಥವಾ ಸೈನಪ್ ಲಾಗಿನ್ ಆಗಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಜಸ್ಟ್ ಗೂಗಲ್ ಥ್ರೋ ನೀವು ಲಾಗಿನ್ ಆಗಿ, ಜಸ್ಟ್ ಗೂಗಲ್ ಥ್ರೋ ಲಾಗಿನ್ ಆಗಿ ಪೋಸ್ಟರ್ ನೇಚರ್ ಪ್ರಾಡಕ್ಟ್ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ನಿಮಗೆಲ್ಲ ಇಲ್ಲಿ ತೋರಿಸುತ್ತೆ. ಜಸ್ಟ್ ನಮಗೆ ಬೇಕಾಗಿರೋದು ಜಸ್ಟ್ ಲೋಗೋ ಬೇಕಾಗಿರೋಂದರೆ ಯು ಹ್ಯಾವ್ ಟು ಸೆಲೆಕ್ಟ್ ಲೋಗೋ ಆಪ್ಷನ್. ಸೊ ಇಷ್ಟು ಎಲ್ಲ ಲೋಗೋಗಳ ಆಪ್ಷನ್ಗಳು ಸಿಕ್ಕಿದೆ. ಜಸ್ಟ್ ನನ್ನ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ ನಮಗೆ ಯಾವ ಥರ ಆ್ಯಂಗಲಲ್ಲಿ ಲೋಗೋ ಬೇಕು, ಜಸ್ಟ್ ಈ ಆ್ಯಂಗಲಲ್ಲಿ ಲೋಗೋ ಬೇಕಾಗುತ್ತೆ. ಸೊ ಜನರೇಟ್ ಆಗಿದೆ. ಜಸ್ಟ್ ನಿಮಗೆ ಬೇಕಾಗಿರೋ ಯಾವುದಾದ್ರೂ ಒಂದು ಲೋಗೋನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಈಸಿ ದಿಸ್ ಒನ್. ಓಕೆ, ವಾಹ್, ಸೂಪರ್. ಈ ಒಂದು ಲೋಗೋನ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿದೆ. ಅಗೇನ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನೀವು ಏನಾದರೂ ಬೇರೆ ಲೋಗೋ ಬೇಕು ಅಂದರೆ ಯು ಕ್ಯಾನ್ ಗೋ ಟು ರೈಟ್ ಆ್ಯಂಡ್ ಅಗೇನ್ ಟೇಕ್ ಒನ್ ಪ್ರಾಂಪ್ಟ್ and simple copy and just ideogram, select all, paste and design. Okay, generate. ಸೊ ಇದು ಯಾವ ರೀತಿ ಯೂನಿಕ್ ಆಗಿ ಕೊಡುತ್ತೆ ನೋಡೋಣ. 10 ಪ್ರಾಂಪ್ಟಲ್ಲಿ ಯಾವುದಾದ್ರೂ ಬೆಸ್ಟ್ ಒನ್ ಆದರೂ ಸಿಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಜಸ್ಟ್ ನಿಮ್ಮ ಲೋಗೋ ನಿಮಗೆ ಹೇಗೆ ಬೇಕೋ ಅದು ಸಿಗುತ್ತೆ. ಸೊ ದಿಸ್ ಇಸ್ ದ logo already generated. Wow, internet business lifestyle. So wow, ನಿಮಗೆ ಯಾವ್ದು ಬೇಕೋ ಅದನ್ನು ಈ ರೀತಿ ನೀವು ಜನರೇಟ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಆದಮೇಲೆ ಜಸ್ಟ್ ನಿಮಗೆ ಈ ಲೋಗೋ ಬ್ಯಾಕ್ಗ್ರೌಂಡಲ್ಲಿ ಅಥವಾ ತಮ್ನೀಲಾಗೆ ಎನಿ ಬ್ಯಾಕ್ಗ್ರೌಂಡಿಗೆ ನೀವು ಹಾಕಬೇಕು ಅಂದರೆ removebg.com ಇದಕ್ಕೆ ಹೋಗಿ ಜಸ್ಟ್ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಾದಮೇಲೆ ಡೌನ್ಲೋಡ್ ಅಂತ ಕೊಡಿ. ಜಸ್ಟ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಯು ಕ್ಯಾನ್
ಗೋ ಟು ಕ್ಯಾನ್ವಾ. ಕ್ಯಾನ್ವಾಗೆ ಹೋಗ್ಬಿಟ್ಟು ನೀವು ಜಸ್ಟ್ ಯಾವುದಾದ್ರೂ ಒಂದು ಕ್ರಿಯೇಟ್ ಡಿಸೈನ್ ಲೋಗೋ ಅಂತ ಟೈಪ್ ಮಾಡಿ. ಲೋಗೋ ಅಂತ ಟೈಪ್ ಮಾಡಾದಮೇಲೆ ಜಸ್ಟ್ ನಿಮ್ಮ ಲೋಗೋ ಫಾರ್ಮೆಟ್ ಬರುತ್ತೆ. ಅದರಲ್ಲಿ ನಿಮ್ಮ ಯಾವ ಇಮೇಜ್ ಆಲ್ರೆಡಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ದೀರ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಅಪ್ಲೋಡಿಗೆ ಹೋಗಿ ಜಸ್ಟ್ ಅಪ್ಲೋಡ್ ಅಂತ ಟಿಕ್ ಮಾಡಿ. ಜಸ್ಟ್ ನಾಟ್ ಆಲ್ರೆಡಿ ಐ ಅಪ್ಲೋಡ್ ಇಟ್. ಓಕೆ, ದೆನ್ ನಿಮ್ಮ ಕಲರ್ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಂಡು ಎಲ್ಲ ಕಲರಿಗೂ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗುತ್ತೆ. ಎನಿ ಬ್ಯಾಕ್ಗ್ರೌಂಡ್ ಯು ಕ್ಯಾನ್ ಡೂ ಇಟ್. ನಿಮಗೆ ಎಲ್ಲಿ ಬೇಕು ಕಸ್ಟಮೈಸ್ ಮಾಡ್ಕೋಬೋದು. ಸಿಂಪಲ್. ದಿಸ್ ಇಸ್ ಅ ಅಲ್ಟಿಮೇಟ್ ಲೋಗೋ ಕ್ರಿಯೇಷನ್. ಸೊ ತುಂಬ ಎಕ್ಸ್ಪರ್ಟ್ ಆಗಬೇಕೇನಿಲ್ಲ. ಲೋಗೋ ಕ್ರಿಯೇಟ್ ಮಾಡಬೇಕು ಅಂದರೆ ಲೋಗೋದು ಐಡಿಯಾಲಜಿ ಮತ್ತು ಸ್ಟ್ರಕ್ಚರು ತುಂಬ ಇದೆ, ಥೀಮು ಎಲ್ಲ. ನಮಗೆ ಬೇಕಾಗಿದ್ದು ಸಿಂಪಲ್ ಲೋಗೋ ಬೇಕಾದಾಗ ನಮಗೆ ಹೇಗೆ ಬೇಕೋ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಆ ರೆಪ್ರೆಸೆಂಟೇಷನ್ ನಮಗೆ ಕನ್ವೆ ಆದರೆ ಸಾಕು. ಆ ಲೋಗೋ ನಮಗೆ ಫಸ್ಟ್ ಕನ್ವೆ ಆದರೆ ಎದುರುಗಡೆ ಇರೋರಿಗೆ ಕನ್ವೆ ಆಗುತ್ತೆ. ನಮಗೆ ಕನ್ವೆ ಆಗಿಲ್ಲ ಅಂದರೆ ದಟ್ ಈಸ್ ನಾಟ್ ಗುಡ್. ಆಲ್ ದಿ ಬೆಸ್ಟ್. ಎಲ್ಲರೂ ಈ ಲೋಗೋನ ಕ್ರಿಯೇಟ್